सुशीलं सुमनसचरितं सुप्रेमवन्दितं सीते रामकथा हृदयम् ನೀವು ನಿಮ್ಮ ಪುತ್ರಿಗೆ ಋಷಿಪತಿಗಳ ಕಥೆಗಳನ್ನು ಹೇಳಿ ಬೆಳೆಸಿದಿರಿ. ಆದರೆ ಅವಳು ಇಂದು ತಾನೇ ಋಷಿ ಪತ್ನಿಯಂತೆ ನಮ್ಮನ್ನು ಉಪಚರಿಸುತ್ತಿದ್ದಾಳೆ. ಮಹಾರಾಣಿ ಕೌಸಲ್ಯದೇವಿ, ನನ್ನ ಮಗಳು ಅರಣ್ಯದಲ್ಲಿ ಪರ್ಣಕುಟೀರದಲ್ಲಿ ವಾಸಿಸಲಿ ಎಂದು ನಾನು ಆ ಕಥೆಗಳನ್ನು ಹೇಳಿರಲಿಲ್ಲ. ಅರುಂಧತಿ, ಅನಸೂಯೆಯಂತಹ ಮಹಾಪತಿವ್ರತೆಯರ ಗುಣಗಳು ಅವಳಲ್ಲಿ ಮೇಳೈಸಲಿ ಎಂದು ಹೇಳಿದ್ದೆ. ಆದರೆ ಅವಳು ತನ್ನ ಪತಿವ್ರತ ಧರ್ಮವನ್ನು ಅಯೋಧ್ಯೆಯ ಅರಮನೆಯಲ್ಲಿ ಪಾಲಿಸುವುದರ ಬದಲು ಈ ಪರ್ಣಕುಟೀರದಲ್ಲಿ ಪಾಲಿಸುವಂತಾಯಿತು. ಮಹಾರಾಣಿ ಸುಮೇಧ, ಇದರಲ್ಲಿ ವಿಷಾದ ಪಡುವಂಥದ್ದೇನೂ ಇಲ್ಲ. ಆ ಕಥೆಗಳ ಸ್ಫೂರ್ತಿಯಿಂದಲೋ ಏನು, ರಾಮ ವನವಾಸಕ್ಕೆ ಹೋಗುತ್ತೇನೆಂದ ತಕ್ಷಣ ತಾನು ಬರುತ್ತೇನೆಂದು ಹಠ ಮಾಡಿ ಅವನೊಡನೆ ಇವಳು ವನವಾಸಕ್ಕೆ ಬಂದಳು. ಸೀತೆ ಯುವರಾಣಿಯಾಗದಿದ್ದರೇನಂತೆ, ಮುಂದೊಂದು ದಿನ ಕೋಸಲ ದೇಶದ ಮಹಾರಾಣಿಯಾಗುತ್ತಾಳೆ. ಪತಿಯ ಜೊತೆಯಲ್ಲಿರುವ ಭಾಗ್ಯಕ್ಕಿಂತ ಯಾವ ಮಹಾರಾಣಿಯ ಪಟ್ಟವೂ ನನಗೆ ಬೇಡ ಮಾತೆ. ಕೋಸಲ ದೇಶಕ್ಕೆ ನೀನಲ್ಲದೆ ಮತ್ತಾರು ಮಹಾರಾಣಿ? ನನ್ನ ಅವಿವೇಕದಿಂದ ನೀನು ಯುವರಾಣಿಯಾಗುವುದು ತಪ್ಪಿ ಹೋಯಿತು. ಮಾತೆ, ನಿಮ್ಮನ್ನು ನೀವೇ ನಿಂದಿಸಿಕೊಳ್ಳಬೇಡಿ. ಅದು ವಿಧಿ ಸಂಕಲ್ಪ ಅಷ್ಟೇ. ಏನೇ ಆಗಲಿ, ಯುವರಾಣಿಯಾಗುವುದನ್ನು ತಪ್ಪಿಸಿದ ನಾನೇ ನೀನು ಮಹಾರಾಣಿಯಾಗುವಂತೆ ಮಾಡುತ್ತೇನೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ರಾಮಚಂದ್ರ, ನಾನು ನಿನ್ನ ತಂದೆ ದಶರಥ ಮಹಾರಾಜನಿಗೆ ಆಚಾರ್ಯನಾಗಿದ್ದೆ. ಈಗ ನಿನಗೂ ಸಹ ಆಚಾರ್ಯನಾಗಿದ್ದೇನೆ. ತಾವು ಕುಲಗುರುಗಳಾದ ಮೇಲೆ ನಮ್ಮೆಲ್ಲರಿಗೂ ನೀವು ಆಚಾರ್ಯರಾಗಿದ್ದೀರಿ ಮುನೀಂದ್ರ. ಆ ಆಚಾರ್ಯ ಸ್ಥಾನದ ಗೌರವದಿಂದ ನಾನು ನಿನಗೆ ಹೇಳುತ್ತಿದ್ದೇನೆ, ನೀನು ಅಯೋಧ್ಯೆಗೆ ಹಿಂದಿರುಗು. ನಿನ್ನ ಸಹೋದರರು, ನಿನ್ನ ಮಾತೆಯರು, ಸರ್ವ ಪ್ರಜೆಗಳು ಹಾಗೂ ಸಾಮಂತರು ನೀನು ಸಿಂಹಾಸನ ಏರುವುದನ್ನೇ ಅಪೇಕ್ಷಿಸುತ್ತಿದ್ದಾರೆ. ಹಾಗಾಗಿ ನೀನು ಧರ್ಮವನ್ನು ಮೀರಿದಂತೆ ಆಗುವುದಿಲ್ಲ.
ದೈನ್ಯತೆಯಿಂದ ನಿನ್ನನ್ನು ಬೇಡಿಕೊಳ್ಳುತ್ತಿರುವ ಈ ಭರ್ತನ ಅಪೇಕ್ಷೆಯನ್ನು ಈಡೇರಿಸು. ಪೂಜ್ಯರೇ, ನಾನು ಎಷ್ಟು ಸೇವೆ ಮಾಡಿದರೂ ನನ್ನ ಮಾತಾ ಪಿತೃಗಳ ಋಣವನ್ನು ತೀರಿಸಲಾಗುವುದಿಲ್ಲ. ಆದ್ದರಿಂದ ನಾನು ಅವರ ಆಜ್ಞೆಯನ್ನು ಮೀರಲಾರೆ. ತಂದೆಯವರ ನಂತರವೂ ಕೂಡ ಅವರ ಆಜ್ಞೆ ಸುಳ್ಳಾಗಬಾರದು. ರಾಮಚಂದ್ರ, ನೀನು ನನ್ನ ಮಾತಿಗೆ ಪ್ರಸನ್ನನಾಗುವವರೆಗೂ ನಾನು ನಿನ್ನ ಮುಂದೆಯೇ ನಿರಾಹಾರ ವ್ರತವನ್ನು ಕೈಗೊಳ್ಳುತ್ತೇನೆ. ಸುಮಂತ್ರರೇ, ನನಗಾಗಿ ನೀವು ದರ್ಬೆಯ ಹಾಸಿಗೆಯನ್ನು ಸಿದ್ಧಪಡಿಸಿ. ರಾಮಚಂದ್ರ ಅಯೋಧ್ಯೆಗೆ ಬರಲು ಒಪ್ಪುವವರೆಗೂ ನಾನು ಪರ್ಣಕುಟೀರದ ಬಾಗಿಲಲ್ಲೇ ಮಲಗುತ್ತೇನೆ. ಭರತ, ರಾಜ್ಯ ಶ್ರೇಷ್ಠರಾದ ದಶರಥ ಮಹಾರಾಜರ ಪುತ್ರನಾಗಿ ನೀನು ತಕ್ಕ ಮಾತುಗಳನ್ನೇ ಆಡಿರುವೆ. ಆದರೆ ಲೋಭಿಯಲ್ಲದ ನಿನಗೆ ರಾಜ್ಯಾಧಿಕಾರವನ್ನು ನೀಡಲು ಕಾರಣವೂ ಇದೆ. ಹಿಂದೆ ನನ್ನ ತಂದೆಯವರು ನಿನ್ನ ಮಾತೆಯವರಿಗೆ ಕೊಟ್ಟ ವರವಾಗಿ ಅವರು ನಿನಗಾಗಿ ರಾಜ್ಯಾಭಿಷೇಕವನ್ನು ಕೇಳುವುದರಲ್ಲಿ ಯಾವ ಅಪರಾಧವೂ ಇಲ್ಲ. ಆ ವರಗಳೇ ಈ ದುರ್ಗತಿಗೆ ಕಾರಣವಾದವು. ದುರ್ಗತಿ ಎಂದು ಹೇಳಬೇಡ ಸೋದರ. ತಂದೆಯವರ ವಚನವನ್ನು ಉಳಿಸಲು ನಾನು 14 ವರ್ಷಗಳ ಕಾಲ ವನವಾಸವನ್ನು ಮಾಡುವುದೇ ಸದ್ಗತಿ. ತಂದೆಯವರ ಸತ್ಯವನ್ನು ಉಳಿಸಬೇಕಾದರೆ ನೀನು ರಾಜ್ಯಾಧಿಕಾರವನ್ನು ವಹಿಸಿಕೊಳ್ಳುವುದು ಅನಿವಾರ್ಯ. ಇದರಿಂದ ಅವರು ಸ್ತ್ರೀ ಋಣದಿಂದ ಮುಕ್ತರಾದಂತಾಗುತ್ತದೆ ಅಲ್ಲವೇ? ರಾಮಚಂದ್ರ, ನೀನು ನಿನ್ನ ಕರ್ತವ್ಯದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವೆ. ಇಲ್ಲ ಭರತ, ನಾನು ಕರ್ತವ್ಯ ವಿಮುಖನಾಗುವುದಿಲ್ಲ. ನಿನಗೆ ನಿನ್ನ ಕರ್ತವ್ಯವನ್ನು ಎಚ್ಚರಿಸುತ್ತಿದ್ದೇನಷ್ಟೇ. ಇಲ್ಲಿ ನನಗೆ ಲಕ್ಷ್ಮಣ ಬೆಂಬಲನಾಗಿರುತ್ತಾನೆ, ಅಲ್ಲಿ ಶತ್ರುಘ್ನ ನಿನಗೆ ಬೆಂಬಲನಾಗಿರಲಿ. ದಯವಿಟ್ಟು ಈ ವಿಷಾದವನ್ನು ಬಿಡು. ಇಲ್ಲ ರಾಮಚಂದ್ರ, ನಾನು ಸಮ್ಮತಿಸುವುದಿಲ್ಲ. ನೀನು ನನ್ನ ಪ್ರಾರ್ಥನೆಯನ್ನು ಈಡೇರಿಸುವವರೆಗೂ ನಾನು ನಿರಾಹಾರ ವ್ರತವನ್ನು ಮಾಡುತ್ತೇನೆ. ಸುಮಂತ್ರರೇ, ನಾನು ಆಗಲೇ ಹೇಳಿದ ಹಾಗೆ ನನಗೆ ದರ್ಬೆಯ ಹಾಸನ್ನು ಸಿದ್ಧಪಡಿಸಿ. ಭರತ, ಹಠ ಮಾಡಬೇಡ. ಈ ನಿರಾಹಾರ ವ್ರತ ಬ್ರಾಹ್ಮಣರಿಗೆ ಯೋಗ್ಯವೇ ಹೊರತು ಕ್ಷತ್ರಿಯರಿಗಲ್ಲ. ನನ್ನ ಮಾತುಗಳನ್ನು ಕೇಳು. ಸಮಾಧಾನದಿಂದ ಅಯೋಧ್ಯೆಗೆ ಪ್ರಯಾಣ ಬೆಳೆಸು. ಮಹಾದೇವಿ. ಏನು ಮಹಾದೇವ? ಮಹಾದೇವಿ, ಪ್ರಕೃತಿ ಪುರುಷ ಸ್ವರೂಪದಂತೆ ಏಕಾಂತದಲ್ಲಿ ನಾವಿಬ್ಬರು ಆನಂದ ತನ್ಮಯರಾಗಿರುವ ಈ ದಿವ್ಯ ಕ್ಷಣದಲ್ಲಿ ನಿನ್ನಲ್ಲಿ ಯಾವುದಾದರೂ ಆಕಾಂಕ್ಷೆ ಉಂಟೆ? ಇರುವುದಾದರೆ ಅದನ್ನು ನನ್ನಿಂದ ಸಫಲಗೊಳಿಸಿಕೊ. ಪರಮೇಶ್ವರ, ಜಗದಾನಂದ, ಕಾರಣ ನೀವೇ, ಸತ್ಯ ಸ್ವರೂಪ ನೀವೇ. ಸತ್ಯ ಸೌಂದರ್ಯವೆಲ್ಲವೂ ಶಿವಸ್ವರೂಪವೇ. ನಿಮ್ಮ ಸನ್ನಿಧಿಯಲ್ಲಿರುವುದೇ ನನಗೆ ಪರಮಾನಂದಕರವಾಗಿರುವಾಗ ಇನ್ನೆಂಥ ಆಕಾಂಕ್ಷ ದೇವ. ಆದರೂ ನೀವೇ ಕೇಳುತ್ತಿರುವಾಗ ಒಂದು ಬಯಕೆಯನ್ನು ಕೇಳಬಹುದೆನಿಸುತ್ತಿದೆ. ಕೇಳು ದೇವಿ, ನಿನ್ನ ಬಯಕೆ ಏನೆಂದು ಕೇಳು. ಈಡೇರಿಸುವುದು ನನಗೆ ಆನಂದವನ್ನು ನೀಡುತ್ತದೆ. ಕೇಳು ಕಾತ್ಯಾಯಿನಿ. ಪರಮೇಶ್ವರ, ನಿಮ್ಮ ಪ್ರೇಮದಿಂದ ನಾನು ಪಡೆಯುವ ಆನಂದಕ್ಕೆ ಯಾವ ಅಡ್ಡಿಯೂ ಉಂಟಾಗಬಾರದು. ನನ್ನ ಇಚ್ಛೆ ನಿಮ್ಮ ಇಚ್ಛೆಯ ಹೊರತಾಗಿ ಈ 3 ಲೋಕಗಳ ಯಾವ ಶಕ್ತಿಯೂ ನಮ್ಮ ಆನಂದಕ್ಕೆ ಅಡ್ಡಿಯಾಗಬಾರದು. ಅಂಥ ಪ್ರಯತ್ನವನ್ನು ಯಾರು ಮಾಡಿದರೋ ಅವರು ಯಾರೇ ಆದರೂ ಅಪಾರ ಸಂಕಟಕ್ಕೆ ಗುರಿಯಾಗಲಿ. ಮಹಾದೇವಿ, ನಿನ್ನ ಇಚ್ಛೆಯಂತೆ ಆಗಲಿ. ಈ ವಿಚಾರದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕು. ಹೇಳಿ ಮಹಾದೇವ. ರುದ್ರಾಣಿ, ಭಕ್ತರನ್ನು ರಕ್ಷಿಸುವುದು, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವುದು ನಮಗೆ ಆನಂದ ನೀಡುವ ಕರ್ತವ್ಯಗಳಲ್ಲವೇ? ಅಂತಹ ಮಹಾಭಕ್ತರು ಮೊರೆ ಇಟ್ಟಾಗ ನಮ್ಮ ಆನಂದಕ್ಕೆ ಅದರಿಂದ ಅಡ್ಡಿ ಎಂದು ಕೋಪಿಸಿಕೊಳ್ಳುವುದೇ?
ಎಷ್ಟಾದರೂ ತಾವು ಭಕ್ತ ಪರಾಧೀನರಲ್ಲವೇ? ನಿಜವಾದ ಭಕ್ತರು ಮೊರೆ ಇಟ್ಟಾಗ ನಮ್ಮ ಆನಂದಕ್ಕೆ ಅಡ್ಡಿ ಎಂದು ಭಾವಿಸುವುದಿಲ್ಲ. ಆದರೆ ದುಷ್ಟರಿಂದ ಅಡ್ಡಿ ಉಂಟಾದರೆ ಅಂಥ ದುಷ್ಟರಿಗೆ ನಾನು ತಕ್ಕ ಶಾಸ್ತಿ ಮಾಡುತ್ತೇನೆ. ಈಗ ಸಮಾಧಾನವಾಯಿತೆ? ಆಯಿತು ಮಹಾದೇವ, ನಿಮ್ಮ ಈ ಅಭಯದಿಂದ ನನಗೆ ತೃಪ್ತಿಯಾಯಿತು. ಏ ಪರ್ವತವೇ ಅಲ್ಲವೇ ನನ್ನ ಪುಷ್ಪಕ ವಿಮಾನವನ್ನು ತಡೆದದ್ದು? ಆ ಕಪಿಚೇಷ್ಟಿಯ ನಂದಿ ಪರ್ವತವನ್ನು ದಾಟಬಾರದು ಎಂದು ನನಗೆ, ಏ ದಶಕಂಠನಿಗೆ, ಅಪ್ರತಿಮ ಪರಾಕ್ರಮಿ ಈ ಲಂಕೇಶ್ವರನನ್ನು ತಡೆದದ್ದು ಏನಂದೆ? ಈ ಪರ್ವತದಲ್ಲಿ ಶಿವಪಾರ್ವತಿಯರು ವಿಹಾರ ಮಾಡುತ್ತಾರೆ. ಯಾರೋ ವಿಹಾರ ಮಾಡಿದರೆ ನಾನು ನನ್ನ ಮಾರ್ಗವನ್ನು ಬದಲಿಸಬೇಕೆ? ಯಾರು ವಿಹರಿಸಿದರು, ಯಾವ ಪರ್ವತವೇ ಅಡ್ಡ ಬಂದರು ಅದನ್ನು ಅತಿಕ್ರಮಿಸಿ ಹೋಗುತ್ತೇನೆ ಹೊರತು ನನ್ನ ಮಾರ್ಗವನ್ನು ನಾನು ಬದಲಿಸುವುದಿಲ್ಲ. ಶಂಕರ ಶಶಿಧರ, ನೀನು ಪಾರ್ವತಿಯೊಡನೆ ಈ ಪರ್ವತದ ತುಟ್ಟ ತುದಿಯಲ್ಲಿ ವಿಹಾರ ಮಾಡುತ್ತಿರುವೆ ಎಂದು ನಾನು ನನ್ನ ಮಾರ್ಗವನ್ನು ಬದಲಿಸಬೇಕೆ? ಏ ಅಜೇಯ ರಾವಣ, ಎಂದಿಗೂ ಅಂತಹ ಅಪಮಾನಕರ ಕೆಲಸವನ್ನು ಮಾಡುವುದಿಲ್ಲ. ಪರಮೇಶ್ವರ, ನನಗೆ ಅಡ್ಡಿಪಡಿಸಿದ ಈ ಪರ್ವತವನ್ನು ಬುಡ ಸಹಿತ ಕೀಳುತ್ತೇನೆ, ಕಿತ್ತೆಸೆಯುತ್ತೇನೆ. ಪರಮೇಶ್ವರ, ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೋ, ಅದಕ್ಕೆ ನಾನು ಹೊಣೆಯಲ್ಲ. ಮಾತೆ, ರಾಮಚಂದ್ರ, ಪತಿಹೀನಳಾದ ಮಾತೆಗೆ ಪುತ್ರನೇ ಆಶ್ರಯವಲ್ಲವೇ? ನನ್ನನ್ನು ಸಂರಕ್ಷಿಸಬೇಕಾಗಿರುವುದು ನಿನ್ನ ಕರ್ತವ್ಯವಲ್ಲವೇ? ಮಾತೆ, ಈಗಷ್ಟೇ ಭರತನನ್ನು ಸಮಾಧಾನಪಡಿಸಲು ನಾನು ಬಹಳ ಪ್ರಯತ್ನಿಸಿದೆ. ಈಗ ನೋಡಿದರೆ ನೀವು ಕೂಡ ಅದೇ ಸಮಸ್ಯೆಯನ್ನು ಮುಂದೆ ಮಾಡುತ್ತಿರುವರಲ್ಲ. 14 ವರ್ಷಗಳ ನನ್ನ ವನವಾಸವು ಮುಗಿಯುವವರೆಗೂ ನಾನು ಹಿಂದಿರುಗುವುದು ಅಸಾಧ್ಯವೆಂಬುದು ಈಗಾಗಲೇ ನಿರ್ಧಾರವಾಗಿದ್ದ ಸಂಗತಿ ಮಾತೆ. ರಾಮಚಂದ್ರ, ನೀನು ಬರುವುದಿಲ್ಲವೆಂದರೆ ಸೀತೆ, ಲಕ್ಷ್ಮಣರು ಇಲ್ಲಿಯೇ ಉಳಿಯುತ್ತಾರೆ. ಭರತ, ಶತ್ರುಘ್ನರು ನಿನ್ನ ಜೊತೆಗೆ ಉಳಿಯುತ್ತೇವೆಂದು ಹಠ ಮಾಡಿದರೆ ಏನು ಮಾಡುವುದು? ಅಲ್ಲಿ ಊರ್ಮಿಳೆ ಪತಿಯಿಂದ ದೂರವಾಗಿ ಒಂಟಿತನದ ನೋವನುಭವಿಸುತ್ತಿದ್ದಾಳೆ.
ಅದನ್ನು ನಿವಾರಿಸುವುದು ಹೇಗೆ? ಇದೆಲ್ಲವೂ ನನಗೆ ತಿಳಿದಿದೆ ಮಾತೆ. ಎಲ್ಲರ ದುಃಖಕ್ಕೆ ನನ್ನ ವಿಷಾದವಿದೆ, ಸಹಾನುಭೂತಿಯೂ ಇದೆ. ಆದರೆ ನನ್ನ ಧರ್ಮ ಪಾಲನೆಗೆ ನೆರವಾಗಬೇಕಾದ ನೀವೇ ಅದನ್ನು ಮೀರು ಎಂದು ಹೇಳುವುದು ತರವಲ್ಲ. ರಾಮಚಂದ್ರ, ನನ್ನ ಆ ಕಾರ್ಯದಿಂದ ನನ್ನ ಪುತ್ರನೇ ನನ್ನನ್ನು ತಿರಸ್ಕರಿಸಿದ್ದಾನೆ. ಅವನು ನನ್ನನ್ನು ನಿಂದಿಸಿದ್ದನ್ನು ನೀನೇ ನೋಡಿದೆಯಲ್ಲ. ತಾಯಿಯಾದವಳಿಗೆ ಇದಕ್ಕಿಂತ ದುಃಖಕರವಾದ ಸಂಗತಿ ಬೇರೇನಿದೆ? ಕುಮಾರ, ನನ್ನ ಪುತ್ರನ ಪ್ರೀತಿ ನನಗೆ ಸಿಗಬೇಕೆಂದರೆ ನೀನು ಹಿಂದಿರುಗಿ ಬಂದು ಸಿಂಹಾಸನವನ್ನೇರಬೇಕು. ಮಾತೆ, ಭರತ ಜ್ಞಾನಿ, ವಿವೇಕಿ. ನನ್ನ ಮೇಲಿನ ಪ್ರೀತಿಯಿಂದ ನಿಮ್ಮ ಬಗ್ಗೆ ಆವೇಶದ ಭರದಲ್ಲಿ ಅನುಚಿತನಾಗಿ ನಡೆದುಕೊಂಡಿದ್ದಾನೆ. ಆದರೆ ಅದು ಬರೀ ತಾತ್ಕಾಲಿಕ. ಅವನು ಮತ್ತೆ ತಮ್ಮನ್ನು ಗೌರವಿಸುತ್ತಾನೆ. ನೀವು ಧೈರ್ಯಗೆಡಬೇಡಿ. ದಯಮಾಡಿ ನನ್ನನ್ನು ಮತ್ತೆ ಮತ್ತೆ ಒತ್ತಾಯಿಸದೆ ಅಯೋಧ್ಯೆಗೆ ನೆಮ್ಮದಿಯಿಂದ ಹಿಂದಿರುಗಿ. ಇದು ಶರಣಾಗತ ಭಕ್ತನ ಭಕ್ತಿಯ ಮೊರೆಯಲ್ಲ, ವರದಿಂದ ಗರ್ವಿತನಾದ ಬಲಾಢ್ಯನೊಬ್ಬನ ದುರಹಂಕಾರದ ಪ್ರದರ್ಶನ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ